ನಮಸ್ಕಾರ, ನಾನು BR ನಾಯ್ಡು. ನೀವು ನಿಜವಾದ ಭಾರತೀಯರ? ಈ ಪ್ರಶ್ನೆ ಯಾವುದೋ ಒಂದು ಬೀದಿ ಚರ್ಚೆಯಲ್ಲಿ ಬಂದಿದ್ದಲ್ಲ. ಇದು ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೇಳಿದ ಪ್ರಶ್ನೆ. ಇದನ್ನು ಕೇಳಿದ್ ಯಾರಿಗ್ ಗೊತ್ತಾ? ಸಂವಿಧಾನಬದ್ಧವಾಗಿ ಅತ್ಯಂತ ಪ್ರಮುಖ ಸ್ಥಾನದಲ್ಲಿರೋ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರಿಗೆ. ಇದು ಕೇವಲ ಒಂದು ಪ್ರಶ್ನೆ ಅಲ್ಲ, ಭಾರತದ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತೆ ನ್ಯಾಯಾಂಗ ವ್ಯವಸ್ಥೆ ಎದುರಿಸುತ್ತಿರುವಂತ ಬಿಕ್ಕಟ್ಟಿನ ಸಂಕೇತ ಕೂಡ ಹೌದು. ಭಾರತದ ಸಂಸದೀಯ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಒಂದು ವಿಶೇಷ ಸ್ಥಾನ ಇದೆ. ಅವರನ್ನ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಕರೀತಾರೆ. ಇದರ ಅರ್ಥ ಸೂಕ್ಷ್ಮವಾಗಿ ಪ್ರಶ್ನಿಸುವಂತ, ಜನರಿಗೆ ಉತ್ತರದಾಯಿ ಆಗಿರುವಂತ ಜವಾಬ್ದಾರಿ ಅವರ ಮೇಲಿದೆ. ಅಂತಹ ಮಹತ್ವ ಸ್ಥಾನದಲ್ಲಿರೋ ರಾಹುಲ್ ಗಾಂಧಿ ಅವರಿಗೆ ನೀವು ಭಾರತೀಯರೇ ಅಂತ ಕೇಳೋದು ಸಂವಿಧಾನಕ್ಕೆ ಮಾಡಿದ ಅಗೌರವ ಅಲ್ವಾ? ಇದರ ಅರ್ಥ ನ್ಯಾಯಾಂಗ ತನ್ನ ಲಕ್ಷ್ಮಣ ರೇಖೆಯನ್ನು ಮೀರಿದೆ ಅಂತಲ್ವಾ? ನ್ಯಾಯಾಧೀಶರಾದವರ ಕೆಲಸ ಏನು? ಸಂವಿಧಾನವನ್ನು ಉಳಿಸೋದಾ ಅಥವಾ ದೇಶಭಕ್ತಿ ಸರ್ಟಿಫಿಕೇಟ್ ನೀಡೋದಾ? ಒಬ್ಬ ರಾಜಕಾರಣಿ ನ್ಯಾಯಮೂರ್ತಿಯ ವರ್ತನೆ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದು ಅವಮಾನ ಆಗತ್ತೆ ಅನ್ನೋದಾದ್ರೆ, ಅದೇ ನ್ಯಾಯಮೂರ್ತಿ ಜನರಿಂದ ಆರಿಸಿ ಬಂದಂತ ವಿರೋಧ ಪಕ್ಷದ ನಾಯಕನ ದೇಶಭಕ್ತಿಯನ್ನು ಪ್ರಶ್ನಿಸಿದ್ರೆ ಅದು ಅವಮಾನ ಆಗಲ್ವಾ? ಅಷ್ಟಕ್ಕೂ ಮೋದಿ ಅವರ ಈ ನವ ಭಾರತದಲ್ಲಿ ನ್ಯಾಯಾಲಯ ಕೂಡ ದೇಶಭಕ್ತಿಯ ಸರ್ಟಿಫಿಕೇಟ್ ನೀಡೋ ವೇದಿಕೆ ಆಗಿದ್ ಮಾತ್ರ ದುರಂತಾನೆ ಸರಿ. ಅಷ್ಟಕ್ಕೂ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡಿದ್ದು ಏನನ್ನ? चाइना और हिंदुस्तान के बीच में, ठीक है, चाइना ने 2000 स्क्वायर किलोमीटर हमारी जमीन ले ली है। प्रधानमंत्री जी कहते हैं कि हमारे बॉर्डर के अंदर कोई नहीं आया। तो भैया प्रधानमंत्री जी, अगर कोई नहीं आया तो हमारी सेना उनकी सेना के साथ 21 बार क्यों बात कर रही है? और हमारे जो सेना के लोग हैं, हमारे डिफेंस फोर्सेस के लोग हैं, वो क्यों कह रहे हैं कि चाइना ने हमारी जमीन ले ली है? ಚೀನಾ ವಶಪಡಿಸಿಕೊಂಡಿರೋ ನಮ್ಮ ದೇಶದ ಭೂಭಾಗವನ್ನ ಯಾವಾಗ ವಾಪಸ್ ಪಡಿತೀರಿ ಅಂತ ಈ ಪ್ರಶ್ನೆಯಲ್ಲಿ ಏನಾದ್ರೂ ತಪ್ಪಿದೆಯಾ? ಈ ಪ್ರಶ್ನೆ ಕೇಳೋಕ್ ಕೂಡ ಹಲವು ಕಾರಣಗಳಿದೆ. ಆ ಕಾರಣಗಳು ಏನು ಅಂದ್ರೆ, 2020 ಗಲ್ವಾನ್ ಸಂಘರ್ಷದ ನಂತರ ಸ್ವತಃ ಮೋದಿ ಸರ್ಕಾರದ ಮಂತ್ರಿ ಮುರಳೀಧರನ್ ಅವರೇ ಚೀನಾ 38,000 ಚದುರ ಕಿಲೋಮೀಟರ್ ಅಷ್ಟು, ಅಂದ್ರೆ ನಮ್ಮ ಪಕ್ಕದ ಕೇರಳ ರಾಜ್ಯದಷ್ಟು ದೊಡ್ಡದಾದ ಭೂಮಿಯನ್ನ ವಶಪಡಿಸಿಕೊಂಡಿದೆ ಅಂತ ಹೇಳಿದ್ರು. ಇದು ಮೋದಿ ಸರ್ಕಾರದ ಸಚಿವರೊಬ್ಬರು ಲೋಕಸಭೆಗೆ ಕೊಟ್ಟ ಉತ್ತರ ಅನ್ನೋದು ನಿಮ್ಗೆ ನೆನಪಿರಲಿ. ಅಷ್ಟೇ ಅಲ್ಲ, ಬಿಜೆಪಿಯದ್ದೇ ಮತ್ತೊಬ್ಬ ನಾಯಕರಾದ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ಸ್ವಲ್ಪ ನೀವು ಕೇಳ್ಕೋಬೇಕು. How much of foreign policy is PM Modi's will? There are so many things. You see, where are you for China or against China? You go to meetings where Chinese are. Now the Chinese are not coming anymore. But there was a time when you went and are meeting. I'm telling you, if you decide to take on the Chinese, they'll run from here. They've run before in 1967 when in that Nathula Pass near Sikkim. Then they ran away in Samdorung Chu Valley in Arunachal in 1988 when Rajiv Gandhi was the Prime Minister. Jaishankar says is we have we have agreed to a buffer zone. What do you mean buffer zone? Either it's your buffer zone he has drawn where India claims to be its territory. After that, what China claims to be its territory is the line that between that two lines is called buffer. What nonsense! ಆದ್ರೆ ಮೋದಿ ಅವರು ಮಾತ್ರ ನಾ ಕೊಯ್ ಗುಸ್ಸಾ ಹೈ ನಾ ಕೊಯ್ ಗುಸ್ನೆ ದೇಂಗೆ ಅಂತ ಹೇಳಿ ಚೀನಾಗೆ ಕ್ಲೀನ್ ಚಿಟ್ ಕೊಟ್ಬಿಟ್ರು. न वहाँ कोई हमारी सीमा में घुस आया है, न ही कोई घुसा हुआ है, न ही हमारी कोई पोस्ट किसी दूसरे के कब्जे में है. ಹಾಗಾದ್ರೆ ಗಲ್ವಾನ್ ಸಂಘರ್ಷದಲ್ಲಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದಂತ 20ಕ್ಕೂ ಹೆಚ್ಚು ಸೈನಿಕರ ತ್ಯಾಗಕ್ಕೆ ಬೆಲೆ ಇಲ್ವಾ? ಅಷ್ಟು ಮಾತ್ರ ಅಲ್ಲ, ನಮ್ಮ ಭಾರತೀಯ ಪಡೆಗೆ ಡೆಪ್ಸಾಂಗ್, ಡೆಮ್ಟೋಕ್ ಸುಮಾರು ಭಾಗಗಳಿಗೆ ತೆರಳೋದಕ್ಕೆ ಇಂದಿಗೂ ತಡೆ ಇದೆ. ಭಾರತೀಯ ಗಡಿಯೊಳಗೆ ಚೀನಾ ಬಫರ್ ಝೋನ್ ಗಳನ್ನ ರಚಿಸಿದೆ. ಲೇ ಜಿಲ್ಲೆಯ SP ಅವರ ಪ್ರಕಾರ ಭಾರತ 65 ಪ್ಯಾಟ್ರೋಲಿಂಗ್ ಪಾಯಿಂಟ್ ಗಳ ಪೈಕಿ 26 ಕಡೆ ಪ್ರವೇಶವನ್ನೇ ಕಳೆದುಕೊಂಡಿದೆ. ಇದಷ್ಟೇ ಅನ್ಕೊಂಡ್ರ ನಮ್ಮ ಮೋದಿ ಸಾಹೇಬರು ಈ ನಮ್ಮ ಭಾರತೀಯ ಸೈನಿಕರ ತ್ಯಾಗ ಬಲಿದಾನಗಳನ್ನ ಮರೆತು ಚೀನಾದ ಅಧ್ಯಕ್ಷರ ಜೊತೆ ಉಯ್ಯಾಲೆ ಆಡ್ತಿದ್ರು. ಮೋದಿ ಸರ್ಕಾರದ ಈ ನಯವಂಚಕತನವನ್ನ ಪ್ರಶ್ನೆ ಮಾಡೋದು ದೇಶದ್ರೋಹನ? ಹಾಗಾದ್ರೆ ನಿಜವಾದ ದೇಶದ್ರೋಹ ಅಂದ್ರೆ ಏನು ಅಂತ ಗೊತ್ತಾ? ಭಾರತದ ಗಡಿಯ ಭೂಮಿಯನ್ನ ಕಳೆದುಕೊಂಡಾಗ ಸುಮ್ನೆ ಕೂತಿರೋದು, ಯೋಧರ ಬಲಿದಾನದ ಸತ್ಯವನ್ನ ಮುಚ್ಚಿಡೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ನಾಶ ಆಗ್ತಿರುವಾಗ ಕಣ್ಮುಚ್ಕೊಂಡಿರೋದು, ನ್ಯಾಯಾಂಗ ವಿರೋಧ ಪಕ್ಷ ಪ್ರಶ್ನಿಸೋ ಹಕ್ಕು, ಇದೆಲ್ಲವೂ ಕೂಡ ನಮ್ಮ ಪ್ರಜಾಪ್ರಭುತ್ವದ ಉಸಿರು. ಅಂತ ಪ್ರಜಾಪ್ರಭುತ್ವದ ಉಸಿರನ್ನೇ ದಮನಿಸೋ ಕಾರ್ಯಕ್ಕೆ ನ್ಯಾಯಾಂಗವೇ ಇಳಿದ್ಬಿಟ್ರೆ ಕತೆ ಹೇಗೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಾಹುಲ್ ಗಾಂಧಿ ಅವರು ಪ್ರಶ್ನಿಸಿದ್ದು ತಪ್ಪು ಅನ್ನೋದಾದ್ರೆ ಆ ತಪ್ಪನ್ನ ನಾವು ಕೂಡ ಮಾಡ್ತೀವಿ, ಸತ್ಯವನ್ನ ನಾವು ಕೂಡ ಮಾತಾಡ್ತೀವಿ. ನ್ಯಾಯಾಂಗ ವ್ಯವಸ್ಥೆ ನಮಗೂ ಕೂಡ ನೀವು ಭಾರತೀಯರ ಅಂತ ಸರ್ಟಿಫಿಕೇಟ್ ಕೊಡ್ಲಿ. ಸತ್ಯಮೇವ ಜಯತೆ.